ಜೆಡಿಎಸ್ ಬೆಂಬಲಿತ ನೂತನ ಅಧ್ಯಕ್ಷರು ಕಲ್ಲೂರು ಕೆಎನ್ ಶಂಕರ್ ರೆಡ್ಡಿರವರ ವಿಜಯೋತ್ಸವ ಜೆತಿಮ್ಮಸಂದ್ರ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಸಭಾಂಗಣದಲ್ಲಿ ಚುನಾವಣೆ ಹಮ್ಮಿಕೊಂಡಿದ್ದು, ತೆರವಾದ ಅಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆಸುವ ಕುರಿತು ಚುನಾವಣೆಯ ಪ್ರಕ್ರಿಯೆಯಂತೆ ಗೊತ್ತುಪಡಿಸಿದ ಅಧಿಕಾರಿಯನ್ನಾಗಿ ಎಸ್ ರಾಜೇಶ್, ಸಹಾಯಕ ನಿರ್ದೇಶಕರು, ಸಮಾಜ ಕಲ್ಯಾಣ ಇಲಾಖೆಯವರನ್ನು ನೇಮಕ ಮಾಡಿರುತ್ತಾರೆ. ಅದರಂತೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಎಸ್ ವಿನೋದಾ ಮೇಡಂ, ಕಾರ್ಯದರ್ಶಿ ಎಸ್ ನಾರಾಯಣಸ್ವಾಮಿ, ಡಿಇಒಕೆ ಎನ್ ಸುಶೀಲಮ್ಮ ಹಾಗೂ ಜಲಗಾರರು, ಕದಿರೆಡ್ಡಿ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಈ ದಿನ ಚುನಾವಣೆಯ ಪ್ರಕ್ರಿಯೆಯಂತೆ ನಾಮಪತ್ರ ಸ್ವೀಕರಿಸಿ ಸಭೆ ಹಾಗೂ ನಾಮಪತ್ರಗಳ ಪರಿಶೀಲನೆ ಹಾಗೂ ನಾಮಪತ್ರಗಳನ್ನು ವಾಪಸ್ ಪಡೆಯುವುದು, ಅವಶ್ಯಕತೆ ಇದ್ದಲ್ಲಿ ಚುನಾವಣೆ ಪ್ರಕ್ರಿಯೆಯಂತೆ ಹಾಗೂ ಫಲಿತಾಂಶ ಘೋಷಣೆ ಮಾಡಿದರು. ಈ ಸಂದರ್ಭದಲ್ಲಿ ಚುನಾವಣೆ ಗೊತ್ತುಪಡಿಸಿದ ಅಧಿಕಾರಿಗಳು ರಾಜೇಶ್ ರವರು ಮಾತನಾಡಿ, ಈ ದಿನ ಶ್ರೀನಿವಾಸಪುರ ತಾಲೂಕಿನ ಜೆತಿಮ್ಮಸಂದ್ರ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಅಧ್ಯಕ್ಷರ ಚುನಾವಣೆ ಹಮ್ಮಿಕೊಂಡಿದ್ದು, ಕೆ ರತ್ನಮ್ಮ ಹಾಗೂ ಕೆಎನ್ ಶಂಕರ್ ರೆಡ್ಡಿ ಅವರು ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದು, ಒಟ್ಟು ಮತಗಳು 16 ಇದ್ದು, ಅಧ್ಯಕ್ಷರ ಚುನಾವಣೆಯಲ್ಲಿ ರತ್ನಮ್ಮರವರಿಗೆ 6 ಮತಗಳು ಹಾಗೂ ಕೆಎನ್ ಶಂಕರ್ ರೆಡ್ಡಿ ಅವರಿಗೆ 10 ಮತಗಳು ಪಡೆದು ಹೆಚ್ಚಿನ ಮತಗಳು ಪಡೆದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆ ಎಂಬುದಾಗಿ ಅಧಿಕಾರಿಗಳು ಘೋಷಣೆ ಮಾಡಿದರು. ಈ ಸಂದರ್ಭದಲ್ಲಿ ಸಕ್ರಿಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಎಸ್ ವಿನೋದಾ ಮೇಡಂ ರವರು ಮಾತನಾಡಿ, ಈ ಚುನಾವಣೆ ನೂತನ ಅಧ್ಯಕ್ಷರು ಕೆಎನ್ ಶಂಕರ್ ರೆಡ್ಡಿರವರಿಗೆ ಹಾಗೂ ಉಪಾಧ್ಯಕ್ಷರು ಎಲ್ಲ ಗೌರವಾನ್ವಿತ ಚುನಾಯಿತ ಸದಸ್ಯರಿಗೂ ಕೃತಜ್ಞತೆಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ನಾಗೇಶ್ ರೆಡ್ಡಿರವರು ಮಾತನಾಡಿ, ಈ ದಿನ ಗ್ರಾಮ ಪಂಚಾಯಿತಿ ಚುನಾವಣೆ ಒಟ್ಟು 16 ಸದಸ್ಯರು ಹಾಜರಾಗಿದ್ದು, ಅಧ್ಯಕ್ಷರ ಸ್ಥಾನಕ್ಕೆ ಅಭ್ಯರ್ಥಿಗಳಾಗಿ ರತ್ನಮ್ಮ ಮತ್ತು ಕೆಎನ್ ಶಂಕರ್ ರೆಡ್ಡಿರವರು ನಾಮಪತ್ರ ಸಲ್ಲಿಸಿದ್ದು, 6 ಮತಗಳು ರತ್ನಮ್ಮರವರು ಮತ ಪಡೆದು ಕೆಎನ್ ಶಂಕರ್ ರೆಡ್ಡಿರವರು 6 ಮತಗಳು ಪಡೆದು ಜಯಶೀಲರಾಗಿದ್ದಾರೆ ಎಂಬುದಾಗಿ ತಿಳಿಸುತ್ತಾ, ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳ ಅಭಿವೃದ್ಧಿಗೆ ಮೊದಲ ಆದ್ಯತೆ ನೀಡುತ್ತೇವೆ ಹಾಗೂ ಪಕ್ಷ ಭೇದ ಮರೆತು ಸರ್ಕಾರದ ಎಲ್ಲ ಸೌಲಭ್ಯಗಳು ಸಮರ್ಪಕವಾಗಿ ಸಹಕರಿಸುತ್ತೇವೆ ಎಂಬುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರು ಕಲ್ಲೂರು ಕೆಎನ್ ಶಂಕರ್ ರೆಡ್ಡಿ ಅವರು ಮಾತನಾಡಿ, ಗೌರವಾನ್ವಿತ ಎಲ್ಲ ಸದಸ್ಯರು ಹಾಗೂ ಮುಖಂಡರುಗಳು ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆಗಳನ್ನು ತಿಳಿಸುತ್ತಾ, ಈ ಅಧ್ಯಕ್ಷರ ಸ್ಥಾನ ನನಗೆ ಅವಕಾಶ ನೀಡಿದೆ. ಶಾಸಕರು ಜಿಕೆ ವೆಂಕಟ ಶಿವಾರೆಡ್ಡಿರವರು ಹಾಗೂ ಎಲ್ಲ ಸದಸ್ಯರುಗಳು, ಜೆಡಿಎಸ್ ಪಕ್ಷದ ಎಲ್ಲ ಮುಖಂಡರುಗಳು ಎಲ್ಲರಿಗೂ ಅನಂತ ಅನಂತ ಕೋಟಿ ನಮಸ್ಕಾರಗಳನ್ನು ತಿಳಿಸುತ್ತಾ, ಜೆತಿಮ್ಮಸಂದ್ರ ಪಂಚಾಯಿತಿ ಅಭಿವೃದ್ಧಿಗೆ ಹೆಚ್ಚಿನ ರೀತಿಯಲ್ಲಿ ಸದಾ ಸಹಕಾರ ನೀಡುತ್ತೇವೆ ಎಂಬುದಾಗಿ ವ್ಯಕ್ತಪಡಿಸಿದರು. ಈ ದಿನ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಜೆತಿಮ್ಮಸಂದ್ರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಚುನಾವಣೆಯಲ್ಲಿ ಕೆ ರತ್ನಮ್ಮ, ಕೆಎನ್ ಶಂಕರ್ ರೆಡ್ಡಿ ಅವರು ಸ್ಪರ್ಧಿಗಳಾಗಿರುತ್ತಾರೆ. ಒಟ್ಟು ಮತಗಳು 16 ಇದ್ದು, ಸದರಿ 16 ಮತಗಳಲ್ಲಿ ಕೆ ರತ್ನಮ್ಮರವರು 6 ಮತವನ್ನು ಪಡೆದಿರುತ್ತಾರೆ. ಕೆಎನ್ ಶಂಕರ್ ರೆಡ್ಡಿ ಅವರು 10 ಮತಗಳನ್ನು ಪಡೆದು ಜಯಶೀಲರಾಗಿರುತ್ತಾರೆ. ಈ ಒಂದು ಚುನಾವಣೆ ತುಂಬಾ ಯಶಸ್ವಿಯಾಗಿ ಮಾಡಿಕೊಟ್ಟಿರೋರು ಎಲ್ಲರಿಗೂ ಧನ್ಯವಾದಗಳು. ಇಂದಿನ ಚುನಾವಣೆ ಶಂಕರ್ ರೆಡ್ಡಿ ಅಧ್ಯಕ್ಷರಾಗಿದ್ದಾರಲ್ಲ, ಅವರ ಅವಧಿ ಅಧಿಕಾರ ಇರೋವರೆಗೂ ಈ ಒಂದು 10 ತಿಂಗಳ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಈಗ ಆಯ್ಕೆ ಆಗಿ ಯುವಕನಾಗಿ ನನಗೆ ಅವಕಾಶ ಕೊಟ್ಟಂತ ನಮ್ಮ ಎಲ್ಲಾ ಸದಸ್ಯರುಗಳಿಗೂ ಹಾಗೂ ನಮ್ಮ ಶಾಸಕರಿಗೂ ಮತ್ತೆ ನಮ್ಮ ಜೆಡಿಎಸ್ ಪಕ್ಷದ ಮುಖಂಡರುಗಳಿಗೂ ಅನಂತ ಧನ್ಯವಾದಗಳನ್ನು ಹೇಳಿಸ್ತಾ ಇದ್ದೀನಿ. ಅದೇ ರೀತಿ ಇದೇ ಪಂಚಾಯತಿ ಜೆತಿಮ್ಮಸಂದ್ರ ಗ್ರಾಮ ಪಂಚಾಯತಿ ಅಭಿವೃದ್ಧಿಗೆ ನನ್ನ ಕೈಲಾದಷ್ಟು ಹಾಗೂ ನಮ್ಮ ಶಾಸಕರು ನಮ್ಮ ಸದಸ್ಯರುಗಳ ಕೈಲಾದಷ್ಟು ಅಭಿವೃದ್ಧಿ ಪಡಿಸಲು ಶ್ರಮಿಸುತ್ತೆ.
ಈ ಗ್ರಾಮ ಪಂಚಾಯತಿ ಚುನಾವಣೆಗೆ 17 ಸದಸ್ಯರಿದ್ದು 16 ಜನ ಹಾಜರಾಗಿರ್ತಾರೆ. 16 ಜನರು ಶಂಕರೆಡ್ಡಿ ಮತ್ತು ರತ್ನಂ ಅವರು ನಾಮಪತ್ರ ಸಲ್ಲಿಸಿರ್ತಾರೆ. ಅದರಲ್ಲಿ ರತ್ನಂ ಅವರಿಗೆ 6 ಮತ, ಶಂಕರೆಡ್ಡಿ ಅವರಿಗೆ 10 ಮತ ಬಿದ್ದಿರುತ್ತೆ. ಹಾಗೂ ಅವರು ದೇಶೀಯರಾಗಿದ್ದಾರೆ. ಎಲ್ಲ ಗ್ರಾಮದ ಸದಸ್ಯರು ಎಲ್ಲ ಸರ್ಕಾರ ಪಕ್ಷ ಅವರಿಗೆ ಅಂತ ಹೇಳ್ತೀನಿ. ಮುಂದಿನ ಗ್ರಾಮದ ಅಭಿವೃದ್ಧಿ, ಎಲ್ಲ ಹಳ್ಳಿಗಳು ಬೀದಿ ದೀಪಗಳು, ಕೆರೆಟಿಗಳು ಎಲ್ಲ ಪಕ್ಷ ಭೇದ ಮತ್ತು ಕೆಲಸ ಮಾಡಬೇಕು ಅಂತ ಶಂಕರೆಡ್ಡಿ ಅವರು ಮನವಿ ಮಾಡ್ತಾರೆ. ಅಭಿವೃದ್ಧಿಗೆಲ್ಲ ಸಹಕಾರ ಕೊಡ್ತೀವಿ, ಪಕ್ಷ ಭೇದ ಮತ್ತು ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಶಂಕರೆಡ್ಡಿ ಸಹಕರಿಸ್ತೀವಿ ನಾವೆಲ್ಲ ಮೆಂಬರ್ಸ್ ಎಲ್ಲ ಗ್ರಾಮದ ಅಭಿವೃದ್ಧಿಗೆ ನನ್ನನ್ನು ಅಧ್ಯಕ್ಷನಾಗಿ ಮಾಡಲು ಶ್ರಮಿಸಿದ ನಮ್ಮ ಸಹೋದ್ಯೋಗಿಗಳು, ಸದಸ್ಯರುಗಳು, ಎಲ್ಲ ಸದಸ್ಯರುಗಳಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ, ಅದರಲ್ಲಿ ಈ ಎಲೆಕ್ಷನ್ ಆಗಲು ಮುಖ್ಯ ಕಾರಣ ಇದು ನನ್ನ ಅರ್ಹತೆ ಇದ್ದವರು. ಆದ್ರೆ ಚಿಕ್ಕ ಹುಡುಗನಿಗೆ ಅವನಿಗೆ ಅಷ್ಟು ದೊಡ್ಡ ತಾಳ್ಮೆಯಿಂದ ಈ ಇಡೀ ಪಂಚಾಯತ್ ನಿರ್ವಹಿಸ್ತಕ್ಕಂಥ ಶಕ್ತಿ ಇದೆಯೋ ಇಲ್ವೋ, ಅವರು ಔದಾರ್ಯ ತೋರಿ ಒಳ್ಳೆ ವ್ಯವಸ್ಥೆಯನ್ನು ಮಾಡಿದ್ದಕ್ಕೆ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಶಾಸಕರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಅರ್ಪಿಸಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಅವ್ರಿಗೆ ಅಭಿನಂದನೆ. ನಮ್ಮ ಉಪಾಧ್ಯಕ್ಷರನ್ನು ಈ ಸಭೆಯಲ್ಲಿ ಹಾಜರಿದ್ದಾರೆ. ಅವ್ರಿಗೂ ಸಹ ಈ ಪಂಚಾಯತಿ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ.